ಯೂಟ್ಯೂಬ್ ವೀಡಿಯೋ ಮಾಡೋಕ್ಕೆ ಒಂದೊಳ್ಳೆ ಮೊಬೈಲ್ ಇರಲಿಲ್ಲ. ಫೈನಲಿ ಚೇಂಜ್ ಮಾಡೋವಂಥ ಟೈಮ್ ಬಂತು. ಹೊಸ ಮೊಬೈಲ್ ತೊಗೊಂಡಿದ್ದೀನಿ. ಹೇಗಿದೆ ಅಂಥೇಳಿ ಅನ್ಬಾಕ್ಸ್ ಮಾಡಿ ನೋಡೋಣ ಬನ್ನಿ. ಸೊ ನೋಡಿ, ಇದು ನಾನು ಇಷ್ಟು ದಿನ ಇಟ್ಕೊಂಡಿದ್ದು ಮೊಬೈಲು 4G ಮೊಬೈಲು. ಮುಂಚೆ 5G ಇಟ್ಟಿದ್ದೆ. ಅದು ಕಾರಣಾಂತರಗಳಿಂದ ಅದೆಲ್ಲ ಚೇಂಜ್ ಮಾಡೋವಂಥ ಪರಿಸ್ಥಿತಿ ಬಂದಿತ್ತು. ಸೊ ಈಗ ಚೇಂಜ್ ಮಾಡಿದ್ದೀನಿ. ಮತ್ತೆ ಈಗ 4Gಯಿಂದ 5Gಗೆ ಅಪ್ಡೇಟ್ ಆಗ್ತಾಯಿದ್ದೀನಿ. ಯಾಕೆಂದರೆ ಯೂಟ್ಯೂಬಲ್ಲಿ ಎಡಿಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಈ ಬ್ಯಾಟ್ರಿನೋ ಈ ನೆಟ್ವರ್ಕೋ ನನಗಂತೂ ಒಂಚೂರು ಸಾಕಾಗ್ತಿಲ್ಲ. ಸೊ ಹೊಸ ಮೊಬೈಲ್ ತರಿಸಿದ್ದೀನಿ. ಹೇಗಿದೆ ಅಂತ ಈಗ ನೋಡೋಣ ಅನ್ಬಾಕ್ಸ್ ಮಾಡಿ. ಇದು ಅಮೆಝಾನಲ್ಲಿ ತರಿಸಿರೋ ಅಂಥದ್ದು. ಮಾಡೆಲ್ ಯಾವುದು ಅಂತ ಗೊತ್ತಲ್ಲ, OnePlus Nord CE5 5G. ಸೊ ಇದರಲ್ಲೆಲ್ಲ ಬ್ಯಾಟ್ರಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನನಗೆ ಯೂಟ್ಯೂಬಲ್ಲೆಲ್ಲ ಸ್ವಲ್ಪ ಯೂಸ್ ಆಗುತ್ತೆ ಅಂಥೇಳಿ ಈ ಮಾಡೆಲ್ ತರಿಸಿದ್ದೀನಿ. ಅಯ್ಯೋ, ಒಂದು ಚಾಕುನೂ ಇಲ್ವಲ್ಲಪ್ಪ. ಉಗುರೂ ಕಟ್ ಮಾಡಿಬಿಟ್ಟಿದ್ದೀನಿ. ಸೊ ಹೆಂಗೆ ತೆಗೆಯೋದು ಈಗ? ಈ ಕಡೆಯಿಂದನೂ ಬರೋಲ್ಲ, ಈ ಕಡೆಯಿಂದನೂ ಬರೋಲ್ಲ, ಈ ಕಡೆಯಿಂದನೂ ಬರೋಲ್ಲ. ಈ ಮೂಲೆಯಿಂದ ಕೇಳೋಣ. ಅಯ್ಯೋ ಅಜ್ಜಿ, ಬಾರ. ಅಯ್ಯೋ ಅಯ್ಯೋ, ಉಗುರು ಇಲ್ಲ ಗುರುವೇ. ಥು, ಹೆಂಗೆ ಇವಾಗ? ಸೊ ನನ್ನ ಹತ್ರ ಒಂದು ಕತ್ರಿ ಇದೆ. ಆ ಕತ್ರಿಲಿ ತೆಗಿಯೋಣ ಇರಿ. ಬ್ಯಾಚುಲರ್ ಆಗಿರೋದ್ರಿಂದ ಮೀಸೆ ಕಟ್ ಮಾಡ್ಕೊಳೋಕ್ಕೆ ಅಂತ ಇಟ್ಟಿದ್ದು ಕತ್ರಿ ಯೂಸ್ ಮಾಡ್ತಿದ್ದೀನಿ ಓಪನ್ ಮಾಡೋಕ್ಕೆ. ಸೊ ಇದು ಬೆಸ್ಟ್. ಉಗುರಿಲ್ಲ ಅಂದರೆ ಇದೆಲ್ಲ ಪ್ರಾಬ್ಲಮ್ಮು. ಉಗುರಿದ್ರೆ ಹೆಂಗಾರು ಮಾಡ್ಬೋದು. ನೋಡಿ ಹೆಂಗಿದೆ ಬಾಕ್ಸು. ಇದರೊಳಗೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಬಾರಪ್ಪ ರಜಾ. ನಮ್ಮ ಹತ್ರ ಈಗ ಇದ್ದಿದ್ದು ಬಜೆಟಲ್ಲಿ ಇದೇ ತರ್ಸೋಕ್ಕಾಗಿದ್ದು. ಯಾಕೆಂದರೆ ಆಲ್ರೆಡಿ ಬೈಕು ಕ್ಯಾಮ್ರಾ ಅಂತೆಲ್ಲ ಪರ್ಚೇಸ್ ಮಾಡಿ ಔಟ್ ಆಫ್ ಬಜೆಟ್ ಹೋಗ್ಬಿಟ್ಟಿದೆ. ಸೊ ಇದ್ದಿದ್ರಲ್ಲಿ ಇದೇನೇ ತರಿಸಿರೋದು. ಸೊ ಏನೇನಿದೆ ನೋಡೋಣ. ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಬಾಕ್ಸ್ ಒಳಗೆ ಒಂದು ಪೌಚ್ ಇದೆ. ಮೊಬೈಲ್ ಕವರ್ ಇದೆ. ಚೆನ್ನಾಗಿದೆ, ಬಟ್ ನಾನು ಯೂಸ್ ಮಾಡಲ್ಲ ಅನಿಸುತ್ತೆ ಜಾಸ್ತಿ ದಿನ ಆಯಿತು. ಇರಲಿ, ಫ್ರೀಯಾಗಿ ಬರೋದು ಯಾವುದು ಬೇಡ ಅನ್ಬಾರ್ದಲ್ಲ. ಸೊ ನೋಡಿ, ಮೇನ್ ಐಟಮ್ ಮೊಬೈಲ್ ಚೆನ್ನಾಗಿದೆ ನೋಡಿ. ಹಿಂದ್ಗಡೆ ಡಿಸೈನ್ ಸ್ವಲ್ಪ ಓಲ್ಡ್ ಅನಿಸುತ್ತೆ, ಬಟ್ ಡಿಸೈನ್ಗಿಂತ ನಮಗೆ ಫೀಚರ್ಸ್ ಮ್ಯಾಟರ್ ಆಗುತ್ತೆ. ಯಾಕೆಂದರೆ ಯೂಟ್ಯೂಬ್ಗೋಸ್ಕರ ಯೂಸ್ ಮಾಡೋದಕ್ಕೆ, ಎಡಿಟ್ ಮಾಡೋದಕ್ಕೋಸ್ಕರ ತರಿಸಿರೋ ಮೊಬೈಲು. ನಾನು ಜಾಸ್ತಿ ಯೂಸ್ ಮಾಡೋದು ಇನ್ನು ಮುಂದೆ ಯೂಟ್ಯೂಬ್ಗೋಸ್ಕರನೇ ಇದನ್ನು. ಸೊ ಜಾಸ್ತಿ ಯೂಸ್ ಆಗುತ್ತೆ. ಬ್ಯಾಟ್ರಿ ಕೂಡ ಇದು ತುಂಬ ಜಾಸ್ತಿ ಇದೆ. ಸೊ ಹಿಂಗಿದೆ ನೋಡಿ ಮೊಬೈಲ್. ಓಕೆ, ಮೊಬೈಲ್ ಸೈಡ್ ನಾನು ಇನ್ನೇನು ಕೊಟ್ಟಿದ್ದಾರೆ ನೋಡೋಣ. ಬಾರಪ್ಪ ರಾಜು. ಹಾಂ, ಇದರಲ್ಲಿ 80 ವ್ಯಾಟ್ ಚಾರ್ಜರ್ ಕೊಟ್ಟಿದ್ದಾರೆ. ಸೊ ಫಾಸ್ಟ್ ಚಾರ್ಜಿಂಗ್ ಇರುತ್ತೆ. 7000 mAh ಬ್ಯಾಟ್ರಿ ಇದ್ದರೂ ಕೂಡ ಇದು ಆರಾಮಾಗಿ ಬೇಗ ಚಾರ್ಜ್ ಆಗೋಗುತ್ತೆ. 10 ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ ಆರಾಮಾಗಿ 6 ಅವರ್ಸ್ ಆಫ್ ಯೂಟ್ಯೂಬ್ ಯೂಸ್ ಮಾಡ್ಬೋದು ಅಂಥೇಳಿ ರಿವ್ಯೂಸ್ ಇದೆ. ಸೊ ನೋಡೋಣ, ಅದನ್ನು ಚೆಕ್ ಮಾಡಿ ನೋಡ್ತೀನಿ. ಯಾಕೆಂದರೆ ನಾನು ಯೂಟ್ಯೂಬ್ ಜಾಸ್ತಿ ಯೂಸ್ ಮಾಡ್ತಿರೋದೇ ಯೂಟ್ಯೂಬ್ ಅಲ್ವಾ. ಇನ್ನೊಂದು ಸಿಮ್ ಇಜೆಕ್ಟ್ರ್ ಪಿನ್ ಕೊಟ್ಟಿದ್ದಾರೆ. ಆಲ್ರೆಡಿ ಒಂದಿದೆ, ಇದು ಒಂದಿರಲಿ. ಸೊ ಇಷ್ಟೇ ಕೊಟ್ಟಿರೋದು. ಇನ್ನು ಇದ್ರ ಫ್ಯೂಚರ್ ಬಗ್ಗೆ ಮಾತಾಡೋದಾದರೆ, MediaTek Dimensity 8350 ಪ್ರೊಸೆಸರ್ ಬರುತ್ತೆ. ಸೊ ಒಳ್ಳೆ ಪ್ರೊಸೆಸರು. ಇದ್ರದ್ದು AnTuTu ಸ್ಕೋರ್ ಕೂಡ 1.47 ಮಿಲಿಯನ್ ಏನೋ ಬರುತ್ತೆ. ಸೊ ಪ್ರೊಸೆಸರ್ ವೈಸ್ ಬಂದರೆ ಒಳ್ಳೆ ಪ್ರೊಸೆಸರ್ ಇದೆ. ಮತ್ತು ಬ್ಯಾಟ್ರಿ ಕೂಡ 7100 mAh ಬ್ಯಾಟ್ರಿ ಇರೋದ್ರಿಂದ ಆ ಪ್ರೊಸೆಸರ್ಗೆ ಒಳ್ಳೆ ಯೂಸ್ ಆಗುತ್ತೆ ಇದು. ಇನ್ನು ಕ್ಯಾಮ್ರಾ ವಿಷಯಕ್ಕೆ ಬರೋದಾದರೆ, ಇದರಲ್ಲಿ ಸೋನಿ ಕ್ಯಾಮ್ರಾ ಇದೆ. 50 MP ಸೋನಿ ಕ್ಯಾಮ್ರಾ ಕೊಟ್ಟಿದ್ದಾರೆ ಬ್ಯಾಕ್ ಸೈಡಲ್ಲಿ. 8 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ಎರಡು ಚೆನ್ನಾಗಿ ಬರುತ್ತೆ. 8 GB ರ್ಯಾಮು ಮತ್ತು 256 GB ರೋಮ್ ಇರೋ ಅಂಥದ್ದು ಮೊಬೈಲ್ನ ಪರ್ಚೇಸ್ ಮಾಡಿದ್ದೀನಿ. 128 ಸಿಗುತ್ತೆ, ಬಟ್ ನಮಗೆ 256 ಬೇಕು ಅಟ್ಲೀಸ್ಟ್. ಯಾಕೆಂದರೆ ಜಾಸ್ತಿ ಯೂಸ್ ಮಾಡ್ತೀವಿ. ಮತ್ತು ಇದರಲ್ಲಿ 1 TBವರೆಗೂ ಕಾರ್ಡ್ ಹಾಕೋಬೋದು. ಸೊ ಅದೊಂದು ಪ್ಲಸ್ ಪಾಯಿಂಟ್ ನನಗೆ ಬೇಕಾಗಿರುತ್ತೆ. ಯಾಕೆಂದರೆ ಯೂಟ್ಯೂಬ್ ವೀಡಿಯೋಸ್ಗಳು ನಾನು ತುಂಬ ಮಾಡೋದ್ರಿಂದ ನನಗೆ ಸ್ಟೋರೇಜ್ಗಳು ಸಾಕಾಗಲ್ಲ. 256 ಎಲ್ಲ ಸಾಕಾಗಲ್ಲ. ಮೆಮೊರಿ ಕಾರ್ಡ್ ಕೂಡ ಇನ್ನೂ ಎಕ್ಸ್ಟ್ರಾ ಹಾಕೋಬೇಕಾಗತ್ತೆ. ಸೊ ಅದೊಂದು ಒಳ್ಳೆ ವಿಷಯ ನನಗೆ. ಕ್ಯಾಮ್ರಾ ವಿಚಾರಕ್ಕೆ ಬರೋದಾದರೆ, ಇದರಲ್ಲಿ 50 MP ಸೋನಿ LYT600 ಕ್ಯಾಮ್ರಾ ಬರುತ್ತೆ. ಸೊ ಒಂದೊಳ್ಳೆ ಕ್ಯಾಮ್ರಾ. ಮತ್ತು 8 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೂಡ ಬರುತ್ತೆ.
ಫ್ರಂಟ್ ಕ್ಯಾಮ್ರಾ ಬಂದರೆ ಸೋನಿ IMX480 ಕ್ಯಾಮ್ರಾ ಬರುತ್ತೆ, 16 MP ಇರುತ್ತೆ ಇದು. ಒಂದೊಳ್ಳೆ ಕ್ಯಾಮ್ರಾ. ಇನ್ನು ಮತ್ತು ಇದರೊಳಗೆ ಸಿಂಗಲ್ ಸ್ಪೀಕರ್ ಅಂತ ಒಂದಿಷ್ಟು ಜನ ಅಂತಾರೆ, ಡ್ಯುಯಲ್ ಸ್ಪೀಕರ್ ಅಂತಾರೆ. ಇದರೊಳಗೆ ಇರೋದೇ ಸಿಂಗಲ್ ಸ್ಪೀಕರು. ಸೊ ನಾನು ನಿಜನೇ ಹೇಳ್ತೀನಿ, ಇದರಲ್ಲಿ ಸಿಂಗಲ್ ಸ್ಪೀಕರ್ ಇರುತ್ತೆ. ಅದೊಂದು ಬ್ಯಾಡ್ ವಿಷಯ, ಬಟ್ ಸ್ಟಿಲ್ ನಮಗೆ ಸೌಂಡು ಅಂಥದ್ದು ಮ್ಯಾಟ್ರ್ ಆಗೋಲ್ಲ, ನಡೆಯುತ್ತೆ. ಇನ್ನು C ಟೈಪ್ ಚಾರ್ಜರು ಗೊತ್ತಲ್ಲ, ಚಾರ್ಜರ್ ಇಲ್ಲೇ ಇದೆ ನೋಡಿದ್ರಲ್ಲ, 80 ವ್ಯಾಟ್ ಚಾರ್ಜರ್ ಇದೆ. ಒಂದೊಳ್ಳೆ ಫಾಸ್ಟ್ ಚಾರ್ಜರ್ ಇದು. ಸೊ ಫಾಸ್ಟಾಗಿ ಚಾರ್ಜ್ ಆಗುತ್ತೆ, ಅದರಿಂದ ನಮಗೊಂದು ಪ್ಲಸ್ ಪಾಯಿಂಟ್ ಇದು. ಸೊ ಇದು ಈ ಮೊಬೈಲು ನನಗೆ ಇನ್ನು ಮುಂದೆ ಯೂಟ್ಯೂಬ್ ಮಾಡೋಕ್ಕೆ ಇದೊಂದು ಮೊಬೈಲು ಯೂಸ್ಫುಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ತರಿಸಿದ್ದೀನಿ. ಸೊ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಇದ್ರ EMI ಕೂಡ ಬೇಗ ತೀರಿಸ್ಬೋದು. ಸೊ ಇದನ್ನು EMIಯಲ್ಲಿ ತರಿಸಿರೋದು. ಸೊ ನಮ್ಮ ಹತ್ರ ಬಜೆಟ್ ಇಲ್ಲ ಗುರು. ಸೊ EMIಯಲ್ಲೇ ನಾವು ಮಿಡಲ್ ಕ್ಲಾಸ್ ಲೈಫು. ಸೊ ಏನೇ ತಗೊಂಡ್ರೆ EMIಯಲ್ಲಿ ತಗೋಬೇಕು. ಆದಷ್ಟು ನಾವು ದುಡಿತಾ ಅದನ್ನು ತೀರಿಸ್ಬೇಕು. ಸೋಷಿಯಲ್ ಮೀಡ್ಯಾದಲ್ಲಿ ಇನ್ನೂ ಯಾವುದೇ ಅರ್ನಿಂಗ್ಸ್ ಇಲ್ಲ. ನಾನು ಯಾವುದು ಪ್ರಮೋಷನ್ಸ್ ಎಲ್ಲ ಮಾಡಲ್ಲ, ಯಾಕೆಂದರೆ ಬರೀ ಪ್ರಮೋಷನ್ಸ್ ಎಲ್ಲ ಬರೀ ಬೆಟ್ಟಿಂಗೇ ಬರ್ತವೆ ಬಂದರೆ. ಆ ಥರ ಪ್ರಮೋಷನ್ಸ್ ನಾನು ಮಾಡಲ್ಲ. ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಇರ್ಬೋದು, ಆದ್ರೂ ನನಗೆ ಬರೋಂಥ ಪ್ರಮೋಷನ್ಸ್ಗಳೆಲ್ಲ ಬರೀ ಬೆಟ್ಟಿಂಗ್ ರಿಲೇಟೆಡು, ಈ ರಮ್ಮಿ ರಿಲೇಟೆಡು. ಇಲ್ಲಾಂದರೆ ಸ್ಕ್ರೀನ್ ಮೇಲೆ ವೀಡಿಯೋಸಲ್ಲಿ ಅವ್ರದ್ದೊಂದು ಸ್ಟಿಕ್ಕರ್ ಕೊಡ್ತಾರೆ, ಅದ್ರ ವ್ಯೂಸ್ ಹೆಂಗೆ ಹೋಗುತ್ತೆ ಅದ್ರ ಮೇಲೆ ದುಡ್ಡು ಕೊಡ್ತೀವಿ ಅಂತಾರೆ. ಸೊ ಆ ಥರ ನಾನು ವೀಡಿಯೋಸಲ್ಲಿ ಸ್ಟಿಕ್ಕರ್ ಹಾಕಿ ಅದು ಜನಗಳಿಗೆ ನೋಡಿ ಅವರು ಆಟಗಳು ಆಡಿ ಅದರಲ್ಲಿ ಏನಾದ್ರು ದುಡ್ಡು ಕಳ್ಕೊಂಡ್ರೆ ಯಾಕೆ ಬೇಕು? ಈ ಜೂಜು ಅನ್ನೋದೇ ಬೇಡ. ಆ ಥರದ್ದೆಲ್ಲ ಬೇಜಾನು ನೋಡ್ಬಿಟ್ಟಿದ್ದೀವಿ, ಅದೆಲ್ಲ ಒಳ್ಳೆಯದಲ್ಲ. ಸೊ ಆ ಥರ ಯಾವುದು ಬೆಟ್ಟಿಂಗ್ದು ನಾನು ಮಾಡಲ್ಲ. ಸೊ ನಾನು ಬೇಜಾನು ನನ್ನ ಪ್ರೊಫೈಲಲ್ಲಿ ಹಾಕ್ಬಿಟ್ಟಿದ್ದೀನಿ, ನನಗೆ ಪ್ರಮೋಷನ್ಸ್ ಯಾವ ಥರದ್ದು ಮಾತ್ರ ನಾನು ಆಕ್ಸೆಪ್ಟ್ ಮಾಡ್ತೀನಿ ಅಂತ ಒಂದು ಹೈಲೈಟಲ್ಲಿ ಕೂಡ ಹಾಕಿದ್ದೀನಿ ನಾನು. ಸೊ ನನಗೆ ಸೋಷಿಯಲ್ ಮೀಡ್ಯಾದಲ್ಲಿ ಯಾವುದೇ ಅರ್ನಿಂಗ್ಸ್ ಇಲ್ಲ ಇಲ್ಲಿವರೆಗೂ. ಅರ್ನಿಂಗ್ಸ್ ಆಗೋ ಥರ ನೀವೇ ಮಾಡಬೇಕು. ಸಪೋರ್ಟ್ ಮಾಡಿದ್ರೆ ಅರ್ನಿಂಗ್ಸ್ ಆಗುತ್ತೆ, ಮಾಡಿರೋ EMIಗಳೆಲ್ಲ ಕ್ಲಿಯರ್ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನನ್ನ ವೀಡಿಯೋಸ್ಗಳನ್ನ ನೋಡ್ತಾಯಿರಿ. ಸೊ ಇನ್ನು ಮುಂದೆ ಡೈಲಿ ವ್ಲಾಗ್ಸ್ ಬರ್ತಲೇ ಇರುತ್ತೆ, ನೋಡಿ. ವೀಡಿಯೋಸ್ಗಳು ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಈ ವಿಡಿಯೋ ನೋಡಿದ್ದೀರಾ, ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಕೂಡ ಮಾಡ್ಬೋದು, ಕಮೆಂಟ್ ಕೂಡ ಮಾಡ್ಬೋದು. ಯಾರ್ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.